ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಾ, ಡೇ ಔಟ್ ಮೈ ಬೆಸ್ಟಿ. ನಾವು ಔಟಿಂಗ್ ಬಂದಿರೋ ಪ್ಲೇಸ್ ಬಂದು ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ. ಇದಿರೋದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ. ಆಫ್ಟರ್ ಎ ಲಾಂಗ್ ಟೈಮ್ ನಾನು ನನ್ನ ಬೆಸ್ಟ್ ಫ್ರೆಂಡ್ ಹೊರಗಡೆ ಹೋಗಿ ತುಂಬ ದಿನ ಆಗಿತ್ತು. ಅದಕ್ಕೆ ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ನಾವೂ ನಮ್ಮ ಟೈಮ್ನ ಎಂಜಾಯ್ ಮಾಡೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಬರುತ್ತೆಪ್ಪ ಸಾಕಲ್ಲ ಈಗೇನು ಇಲ್ಲಿ ಒಳಗಡೆ ಇರು. ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಫೈನಲಿ ಲೊಕೇಶನ್ಗೆ ರೀಚ್ ಆದ್ವಿ. ನಮ್ಮ ಗಾಡಿನ ಪ್ಯಾಕ್ ಮಾಡಿ ಒಳಗಡೆ ಹೋಗಬೇಕು. ಬಿಸಿಲಲ್ಲಿ ಬಂದು ಸ್ಟ್ರೇನ್ ಆಗಿತ್ತು ಅಂತ ಕಬ್ಬಿನಲ್ಲಿ ಕುಡಿತಾ ಇದ್ದೀವಿ. ಜ್ಯೂಸ್ ಕುಡಿ ಬಾ ಅಂತ ಹೇಳಿದ್ರೆ ಅಕ್ಕ ಮೇಕಪ್ ಮಾಡ್ಕೊತಾ ಇದ್ದಾಳೆ. ಎಂಟ್ರಿ ಟಿಕೆಟ್ ಎಲ್ಲ ಈ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಬರ್ಡ್ ಸ್ಯಾಂಚುರಿ ಬ್ಲೂ ಪ್ರಿಂಟ್ ಈ ಥರ ಲೊಕೇಟ್ ಆಗಿದೆ. ಟಿಕೆಟ್ ಕೌಂಟರ್ ಹತ್ರ ಬಂದ್ವಿ ಟಿಕೆಟ್ ತೊಗೊಳ್ಳೋಣ ಅಂತ. ಅಲ್ಲೊಂದು ಎಡ್ವರ್ಟ್ ಆಯಿತು. ನಾವಿಬ್ಬರೂ ಕ್ಯಾಶ್ ಕ್ಯಾರಿ ಮಾಡಿರಲಿಲ್ಲ. ಅಲ್ಲಿ ನೋಡಿದ್ರೆ ಗೂಗಲ್ ಪೇನೇ ವರ್ಕ್ ಆಗ್ತಿರ್ಲಿಲ್ಲ. ಇಬ್ರಿಗೂ ತಲೆ ಕೆಟ್ಟೋದಂಗೆ ಆಗುತ್ತೆ, ಇವಾಗ ಏನು ಮಾಡೋದು ಅಂತ. ಅದಕ್ಕೆ ಹೇಳೋದು ಸ್ವಲ್ಪನಾದರೂ ಕ್ಯಾಶ್ ಇಟ್ಕೊಂಡು ಓಡಾಡಬೇಕು ಅಂತ. ಲಕ್ಕಿಲಿ ನಮ್ಮ ಹತ್ರ ಡೆಬಿಟ್ ಕಾರ್ಡ್ ಇತ್ತು. ಕಾರ್ಡ್ನ ಸ್ವೈಪ್ ಮಾಡಿ ಟಿಕೆಟ್ ತೊಗೊಂಡ್ವಿ. ನೇಚರ್, ಆ ಗಾಳಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾವೆಷ್ಟೇ ದೊಡ್ಡವರಾಗಿರ್ಬೋದು, ಆದರೆ ನಮ್ಮ ಒಳಗಡೆ ಇರುವಂಥ ಇನ್ನರ್ ಚೈಲ್ಡ್ ಯಾವಾಗ್ಲೂ ಪಾರ್ಕ್ ಅದು ನೋಡ್ತಾ ಇದ್ದರೆ ಪಾರ್ಕಲ್ಲಿ ಆಟ ಆಡಬೇಕು ಅನಿಸುತ್ತೆ. ಫಸ್ಟ್ ಹೋಗಿದ್ದು ನಾವು ಕಿಡ್ಸ್ ಪಾರ್ಕೇನೆ. ಅದನ್ನ ನೋಡಿದ್ರೇನೆ ಕುತ್ಕೋಬೇಕು ಅನ್ಸುತ್ತೆ. ರಂಗನತಿಟ್ಟನ ಪಕ್ಷಿ ಕಾಶಿ ಅಂತ ಕರೀತಾರೆ. ಇದು ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಆಗಿರುತ್ತೆ. ಇಲ್ಲಿ ತುಂಬ ಬರ್ಡ್ಸ್ಗಳನ್ನ ನಾವು ನೋಡ್ಬೋದು. ಇದು ಹರಿತಾ ಇರೋ ನೀರು ಬಂದು ಕಾವೇರಿ. ಇಲ್ಲಿ 6 ಐಸ್ಲ್ಯಾಂಡ್ ಆಗಿ ಫಾರ್ಮ್ ಆಗಿರುತ್ತೆ. ಆ 6 ಐಸ್ಲ್ಯಾಂಡ್ ಪಕ್ಕದಲ್ಲಿ ಮರಗಳಲ್ಲಿ ಪಕ್ಷಿಗಳು ಅದನ್ನು ವಾಸಸ್ಥಾನ ಮಾಡ್ಕೊಂಡಿದ್ದಾವೆ. ಇದನ್ನು ಬೋಟ್ ಫೆಸಿಲಿಟಿ ಕೂಡ ಇರುತ್ತೆ. ಅದು ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು. ಹತ್ತಿರದಲ್ಲಿ ನಾವು ಹೋಗಿ ಪಕ್ಷಿಗಳು ಮತ್ತು ಮೊಸಳೆಗಳೆಲ್ಲನೂ ನೋಡ್ಬೋದು. ಯಾವ ಯಾವ ಪಕ್ಷಿಗಳು ವಲಸೆ ಬರ್ತವೆ ಅಂತ ಇಲ್ಲಿ ಬೋರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪರವಾಗಿಲ್ಲ ಕಣೆ, ಕೋತಿಗಿಂತ ನೀನೇ ಚೆನ್ನಾಗತ್ತೀಯ. ನೆಕ್ಸ್ಟ್ ನಾವು ಬೋಟಿಂಗ್ ಮಾಡೋಣ ಅಂತ ಬಂದ್ವಿ.
ರೆಡಿನಾ? ಹಿಂಗೆ ಉಲ್ಟಾ ಬರ್ಲಿ, ಕ್ಲಿಪ್ ಮುಂದಕ್ಕೆ ಬರ್ಲಿ, ಬ್ಯಾಕ್ ಸೈಡ್ ಇಂದ ಬರ್ಲಿ. ರೆಡಿನಾ? ಇಬ್ಬರು ಸೇಫ್ಟಿ ಜಾಕೆಟ್ನ ಹಾಕ್ಕೊಂಡು ಬೋಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಬೋಟ್ ಬರ್ತಾ ಇದೆ. ವಾಟರ್ ಬಂದು ಕಾವೇರಿ ರಿವರ್, ಡೀಪ್ ಬಂದು 32-40 ಫೀಟ್, 30-40 ಅಡಿ ಆಳ ಇದೆ ಕಾವೇರಿ ರಿವರ್. ನಿಲ್ಲಕ್ಕಾಗಲ್ಲ, ಬ್ಯಾಲೆನ್ಸ್ ಇರ್ಬೇಕಾದ್ರೆ ಒಬ್ರು ನಿಂತ್ಕೊಳ್ಬೇಕಾರ. ಬರ್ಡ್ಸ್ ನೆಸ್ಟ್ ಎಲ್ಲಿಂದ ಮೈಗ್ರೇಟಿಂಗ್ ಇಲ್ಲದೆ ಲೋಕಲ್. ಆಫ್ ಸೀಸನ್ ಬಂದು ನವೆಂಬರ್ ಸ್ಟಾರ್ಟ್. ನೋಡಿ ಅಲ್ಲಿ ಬೇಬೀಸ್ ಇದೆ ನೋಡಿ, ಆ ಲಾಸ್ಟ್ ಫಸ್ಟ್ ಒನ್ ಅಲ್ಲಿ ಬೇಬೀಸ್ ಇದೆ ನೋಡಿ, ನೆಕ್ಸ್ಟ್ ಒಳಗೆ 2 ಬೇಬೀಸ್ ಇದೆ ಅಲ್ಲಿ. ಬೇಬೀಸ್ ಇದು ಮಾಡ್ತೀನಿ ಫಸ್ಟ್ ಒನ್ ಅಲ್ಲಿ. ಅದು ಪ್ಯೂರ್ ವೈಟ್ ಬಂದು ಈ ಗ್ರೇಟ್, ಲಿಟಲ್ ಈ ಗ್ರೇಟ್. ತಲೆಯಲ್ಲಿರೋ ಕ್ಲಿಪ್ಸ್ ಜಾಸ್ತಿ ಕಾಣಿಸ್ತಿದೆ ಅಲ್ಲಿ. ಬ್ಯಾಟ್ಸ್ ಬ್ಲಾಕ್ ಕಲರ್ ಹ್ಯಾಂಗಿಂಗ್ ಇದೆ ನೋಡಿ, ಅವೆಲ್ಲ ಬ್ಯಾಟ್ಸ್. ಕ್ರೊಕೊಡೈಲ್ ಅಂತ ನೋಡಲ್ಲಿ, ಅಲ್ಲಿ ಅಲ್ಲಿ ಅಂದ್ರೆ ಇವಾಗ ನಿಂಗೆ ನಿದ್ದೆ ಮಾಡ್ತಿದೆ ಅದು. ಇಷ್ಟೊತ್ತರದಿಂದ ನಾನು ನೋಡೇ ಇಲ್ಲ ಅದನ್ನ. ಹೆಂಗೈತೆ ನೋಡಿ ಶಾರ್ಪ್. ಅಲ್ಲಿ ಮಾಡಿರ್ತಿದೆ ಕಣೆ. ಸ್ವಲ್ಪ ನೀನು ಬ್ಲಡ್ ಅಲ್ಲಿ ಹಾಕು. ಬಂದ್ಬಿಡು.
ಅಲ್ಲಲ್ಲೇ ಕರ್ಕೊಂಡು ಹೋಗ್ತಿದ್ದೀರಾ? ಅದು ಬಂದಿಲ್ಲಿ ಹತ್ಬಿಟ್ರೆ ಅಯ್ಯಪ್ಪ ಇದು ದೊಡ್ಡದಿದೆ. ಏಯ್ ವೈಟದಲ್ಲಿ ಒಳಗೆ ಎಷ್ಟು ತರ ಅಕ್ಕಿ ಇಲ್ಲಿ ವಲಸೆ ಬರ್ತವೆ? 7-8 ಥರ ಬರುತ್ತೆ. 7-8 ತರನಾ? ಎರಡು ಈ ಕಡೆ चप्पला निकाल लो. ಅಲ್ಲೇ ಇದ್ದಂಥ ಶಾಪಿಂಗ್ ಪ್ಲೇಸಿಗೆ ಬಂದ್ವಿ ಏನಾದರೂ ತೊಗೊಳ್ಳೋಣ ಅಂತ. ಅವಾಗಿತ್ತಲ್ಲ ಹಂಗಿರ್ ಮುಖ ಕಾಣಿಸ್ತಿತ್ತು ಅವಾಗ. ಇವಾಗ ಕಾಣಿಸ್ತಲ್ಲ, ನನಗೇನು ಕಾಣಿಸ್ತಿಲ್ಲ. ಇದು ಚೆನ್ನಾಯ್ತಲ್ವಾ? ಬ್ಯಾಗ್ ನೋಡು, ಕ್ಯೂಟ್ ಆಗಿದೆ. ಏನು ಬೇಕು ನಿಮಗೆ? ಮ್ಯಾಗಿ ಇಲ್ಲ ಅಂದರೆ ಏನು ಬೇಡ. ಅಲ್ಲೇ ಟೀ ಬ್ರೇಕ್ ತಗೊಂಡು ನಾವು ಮನೆಗೆ ಹೊರಟ್ವಿ. ಆನ್ ದ ವೇ ಹೋಗಬೇಕಾದ್ರೆ ಏನಾದರೂ ಕ್ವಿಕ್ಕಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಒಂದು ಒಳ್ಳೆ ಪ್ಲೇಸಿಗೆ ಬಂದ್ವಿ. ಅಲ್ಲಿ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲೇ ನಾವು ತುಂಬ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಾವು ಆರ್ಡರ್ ಮಾಡಿರೋ ಫುಡ್ ಬಂತು. ತಿಂದಾದ್ಮೇಲೆ ಕಾಲ್ ಮಾಡಬೇಕು. ಸ್ವಲ್ಪ ನಿಜ ಚೆನ್ನಾಗೇ ಇರಲ್ಲ, ಕ್ರಸ್ಟ್ ಚೆನ್ನಾಗಿರಲ್ಲ ಅಲ್ಲಿ. ಫುಲ್ ಮೈದಾ ಮೈದಾನೆ. ನಾನು ಸೇರಿ ತೆಗಿತಿದ್ಯಾ? ಇದು ನೋಡಿಲ್ಲ ಹೆಂಗಿದಾಗ್ತದೆ ಸೋಡಾ. ಈ ವಿಡಿಯೋದಲ್ಲಿ ನಮ್ಮ ಫನ್ ಮೂಮೆಂಟೆಲ್ಲ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಂಜಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಯು.